ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಾನಸ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಅಕ್ಕ ನಂದಿನಿ ಅಂತ. ನಾನು ಇವಳು ಇಬ್ರು ಡಿಸೈಡ್ ಮಾಡ್ಕೊಂಡು ಇವಾಗ ಸ್ಯಾರಿ ಹಾಕ್ಕೊಂಡು ಇವಾಗ ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇದು ಸ್ಟಾರ್ಟಿಂಗು, ಇವಾಗ ಮನೆ ಬಿಡ್ತಾ ಇದ್ದೀವಿ. ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ಏನೆಲ್ಲ ಆಗುತ್ತೆ ನನ್ನ ತೋರಿಸ್ತೀವಿ, ಓಕೆನಾ? ಆಮೇಲೆ ಬೆಟ್ಟದ ಪಾದದ ಹತ್ರ ಆಟೋಲ್ಲಿ ಹೊರಟ್ವಿ. ತುಂಬ ಗಾಳಿ ಇರೋದ್ರಿಂದ ನಾವಿಬ್ಬರು ಮಾತಾಡಿದ್ದು ಏನೂ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ಎಕ್ಸ್ಟ್ರಾ ವಾಯ್ಸ್ ಕೊಟ್ಟಿದ್ದೀನಿ. ಇದು ಬೆಟ್ಟದ ಪಾದದ ಎಂಟ್ರೆನ್ಸು. ಸೊ ಫಸ್ಟು ಹೋಗೋ ಪ್ರಯಾಣ ಚೆನ್ನಾಗಾಗಲಿ ಅಂತ ಇಬ್ಬರು ಪೂಜೆ ಮಾಡಿ ಹೊರಟ್ವಿ. ಪೂಜೆ ಮಾಡಿ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಿದ್ದೀವಿ. ಹತ್ತೋದು ಎಷ್ಟೊಂದು ಕೋತಿಗಳೆಲ್ಲ ಇದೆ. ಕೋತಿಗಳೆಲ್ಲ ಅಂದ್ಕೊಂಡು ಬರ್ತಿದ್ದಾರೆ. ನನ್ನ ತೋರಿಸಿ ಕೋತಿ ಅಂತ ಹೇಳ್ತಿದ್ದೆ. ಇವಳೆಲ್ಲ ಇಲ್ಲೆಲ್ಲ ಹೋಗ್ತಾ ಇದೆ. ಹೌದು, ನೋಡಿ ಮೊಬೈಲಿಗೆ ಬಲ್ ಕಿತ್ಕೊಂಡು ಹೋಗ್ಬಿಟ್ಟದು. ಆಮೇಲೆ ನಾನು ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಬೇಗ ಹೋಗಿದ್ವಿ, ಹೋಗ್ಬೇಕು. ಆಲ್ರೆಡಿ ಟೈಮು 4 o'clock ಆಗಿದೆ. ಬೆಳಗ್ಗೆಯಿಂದ ಹೋಗೋಣ ಅಂದ್ಕೊಂಡು ಅಷ್ಟೊತ್ತಿಗೆ ಹೊರಟ್ವಿ. ನಮ್ಮ ಯಾರು ಇಲ್ಲ. ಅಲ್ಲಿ ಗ್ಯಾಂಗ್ ನೋಡಿ ಹೆಂಗ್ ಬರ್ತಿದ್ದಾರೆ. ಗ್ಯಾಂಗ್ ಚೂಸು ಎಷ್ಟು ದೊಡ್ಡದು ಬರ್ತಿದೆ. ಮಗು ಇಟ್ಕೊಂಡು ಬರ್ತಿದ್ಯಾ? ಮಗು ಅಲ್ಲ ಅದು. ಸುಮ್ಮನೆ ನನ್ನ ವಿಡಿಯೋ ಮಾಡ್ತಿದ್ಯಾ ಅಂತ ಕಿತ್ಕೊಂಡು ಹೋಗಿದ್ಬಿಟ್ರೆ ನಾನಂತೂ ಸ್ಟಾಪ್ ಮುಂದಕ್ಕೆ ಹೋಗ್ತಿಲ್ಲ. ಇಷ್ಟೊಂದು ಜನ ಬರ್ತಾವ್ರೆ ಅಂತ ಎಲ್ಲ ಇಲ್ಲೆಲ್ಲ ನಿಂತ್ಕೊಬಿಟ್ಟವ್ರೆ. ಭಯ ಆಗ್ತೈತಿ, ಎಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅಮ್ಮ ಆಲ್ರೆಡಿ ಸುಸ್ತಾಗ್ತಿದೆ ನನಗೆ. ಅಷ್ಟೇ ಹತ್ತಿರೋದು, ಇನ್ನು ಎಷ್ಟಿದೆ ನೋಡ್ಬೇಕು. ಇನ್ನೂ ತುಂಬ ಇದೆ ಗೈಸ್. ಆಲ್ರೆಡಿ ಸುಸ್ತಾಗ್ತಿದೆ, ಎನರ್ಜಿನ ಇಲ್ಲ ಅನ್ನಿಸ್ತಿದೆ. ಹಂಗೂ ಬರ್ಬೇಕಂದ್ರೆ ಊಟ ಮಾಡ್ಕೊಂಡೆ ಬಂದಿದ್ದು ಎನರ್ಜಿಗೋಸ್ಕರ. ಆದರೆ ಇಲ್ಲೇ ಸುಸ್ತಾಗ್ತಿದೆ, ಅದು ಬಿಡ್ಬೇಕು, ಹೋಗ್ಬೇಕು. ಅಲ್ಲ ಗೈಸ್, ತುಂಬ ಸುಸ್ತಾಗ್ತಿದೆ. ಟಕಡಕಡಗ ಮಾನಸ ಗೌಡ ಅವ್ರಿಗೆ ಆಗಲ್ಲ, ಸ್ವಲ್ಪ ಕುತ್ಕೊಂಡ್ರೆ ಆಗಲ್ಲ. ಹೋಗಿ ಆಲ್ರೆಡಿ ಟೈಮ್ ಬೇರೆ ಆಗ್ತೈತೆ. ಇನ್ನು ದರ್ಶನ ಮಾಡೋದು ಯಾವಾಗ? ಹತ್ತೋರಂತೂ ಆಲ್ಮೋಸ್ಟ್ ಯಾರು ಇಲ್ಲ, ಎಲ್ಲ ಇಳ್ಕೊಂಡು ಹೋಗೋರೆ. ಇಳ್ಕೊಂಡು ಹೋಗೋರು ಕೂಡ ಸ್ವಲ್ಪ ಜನ ಅಷ್ಟೇ ಇರೋದು. ನಾವೇ ಇವಾಗ ಲಾಸ್ಟಿಗೆ ಎತ್ಕೊಂಡು ಹೋಗ್ತಾ ಇದೀವಿ. ಏನಾಗುತ್ತೆ ನೋಡ್ಬೇಕಾಗಿದೆ. ಅದು ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತಾರೆ. ಕೆಲವರೆಲ್ಲ ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ದಾರೆ. ಹೌದು, ಡೆಡಿಕೇಶನ್ ಇರಬೇಕು. ದೇವ್ರು ಜಾಸ್ತಿ ಒಳ್ಳೇದು ಮಾಡಲಿ ನಮಗೆ ಅಂದ್ಬಿಟ್ಟು ಬರೀ ಕಾಲಲ್ಲೇ ಹೋಗ್ತಿದ್ದೀವಿ. ಹತ್ಕೊಂಡು ನೋಡಿ, ಬರೀ ಮೆಟ್ಲೆ ಕಾಣಿಸ್ತಿದೆ. ಡೆಸ್ಟಿನೇಷನ್ ಅಂತೂ ಇನ್ನೂ ಕಾಣಿಸ್ತಿಲ್ಲ. ಒಂಚೂರು ಬಂದಿದ್ದೀವಿ. 20% ಬಂದಿರೋದು, 80% ಇದೆ ಗೈಸ್. ಹೋಗ್ತಿದ್ದೀವಿ. ಬೇವರಂತೂ ಎಲ್ಲ ಕಡೆ ಕಿತ್ಕೊಂಡಿದೆ. ಯಪ್ಪ, ಎಲ್ಲ ಸುರಿತಿದೆ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಬೇವ್ರು ಬರ್ತಿದೆ. ತುಂಬ ಸುಸ್ತಾಯಿತು. ಅಷ್ಟೊಂದು ನೀರು ಕುಡಿದಿರ್ಬೇಕು. ಫುಲ್ ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ಸೊ ನೀರು ಕುಡಿದು ಸೌತೆಕಾಯಿ ತಗೊಂಡು ಕುಕ್ಕುಂಬರ್ ತಗೊಂಡು ಹೋಗ್ತಾ ಇದ್ದೀವಿ, ಸ್ವಲ್ಪ ಎನರ್ಜಿ ಇರಲಿ ಅಂತ. ಇನ್ನು 200 ಮೆಟ್ಲಿದೆ ಅಂತ ಅಷ್ಟೇ. ಸಾರಿ, 400. ನಂದಿ ಹತ್ರ ಹೋಗೋದಕ್ಕೆ ಇನ್ನೊಂದು 200 ಇದೆ. ಅದಾವೆ ಒಂದು 200 ಇರುತ್ತೆ ಎಷ್ಟರಿಗೆ. 6 o'clock ಕ್ಲೋಸು. ಅಷ್ಟು ಮುಂಚೆನೇ ಹೋಗ್ಬಿಟ್ಟು ದರ್ಶನ ಮಾಡ್ಕೋಬೇಕು. 100 ಏನಿಲ್ಲ, ಬಂದ್ವಿ ಆಲ್ಮೋಸ್ಟ್ ನಂದಿ ಹತ್ರ. ಈಗ ನಂದಿ ದರ್ಶನ ಅಂದರೆ ಟೆಂಪಲ್ ಹತ್ರ ಹೋಗೋದು. ನಾವೇ ಕೊಟ್ಬಿಟ್ವಿ, ಇನ್ನೂ ಬಂದು ಹಿಡಿದು ಎಲ್ಲ ಕಾಣಿಸಿದ್ಯಾ?
ಅಂತೂ ಇಂತೂ ಸಾಧನೆ ಮಾಡಿದ್ದೀವಿ. ಫಸ್ಟ್ ಮುಂಚೆನೆ ಬಂತು. ನಾವು ಸೌತೆಕಾಯಿ ಹಿಡ್ಕೊಂಡಿದ್ದು ನೋಡಿ ಕಿತ್ಕೊಳ್ಬೇಕು ಅಂತ ಅದು ಕಿತ್ಕೊಂಡು ಹಠಾಕ್ ಮಾಡೋಷ್ಟು ಮುಂಚೆನೆ ನಾವೇ ಕೊಟ್ಬಿಟ್ವಿ. ಬ್ಯಾಗಲ್ಲಿ ಬಚ್ಚಿಕ್ ಬಿಟ್ಟಿದ್ವಿ, ಅದು ಬಿಟ್ಟಿಲ್ಲ. ಅಮ್ಮ ಅಟ್ಯಾಕ್ ಮಾಡಕ್ ಮುಂಚೆನೆ ನಾನಾದ್ರೂ 2 ಪೀಸ್ ತಿನ್ಕೊಬಿಟ್ಟೆ. ನಾನು 2 ಪೀಸ್ ತಿಂದೆ, ಮಾತ್ರ ತಿನ್ನಕ್ಕೆ ಆಗಿಲ್ಲ. ನಂದಿ ದರ್ಶನ ಮಾಡ್ತಾ ಇದ್ವಿ. ನಂದಿ ದರ್ಶನ ಆಯ್ತು, ಹೋಗ್ತಾ ಇದೀವಿ ಗೈಸ್. ನೆಕ್ಸ್ಟ್ ಸ್ವಲ್ಪ ರಪ್ಪ ಅಂತ ಒಂದ್ ಹುಡುಗ ದುಡುಗುಡು ಜಾರ್ ಬೆದಿ ನೋಡ್ಕೊಂಡು ಬಂದಿ ಮಾನಸ್ ಒಂದ್ ಕಾಲ ಹತ್ರನೇ ಸರಿ ಬಿದ್ದ. ಅವ್ನ್ ಬಿಡೋದಿರ್ಲಿ ಗೈಸ್, ನನ್ನ ಸೇರ್ಸಕ್ ಬೀಳ್ಕೊಂಡಿದಿದ್ರೆ ಏನ್ ಗೊತ್ತಿ, ಸೀರೆಯಲ್ಲಿ ಒಳ್ಳೆ ಕಾಲ್ ಕಿಸ್ಕೊಂಡ್ ಹೋಗ್ಬಿಡ್ತಿದ್ದೆ. ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಿದೀವಿ, ಎನರ್ಜಿನೂ ಬಂದಿದೆ, ಟಪಟ ಅಂತ ಹೋಗ್ಬಿಡ್ಬೇಕು. ಎಷ್ಟು ಟೈಮ್ ಆಲ್ರೆಡಿ 5:10 ಆಯಿತು. 6 o'clock ದರ್ಶನ ಲಾಸ್ಟ್ ಅಂತೆ, ಮತ್ತೆ 7:30 ಮೇಲೆ ಇರೋದು. ಅಷ್ಟು ಮುಂಚೆನೇ ಹೋಗ್ಬಿಟ್ಟು ದರ್ಶನ ಮಾಡಬೇಕು. ಇನ್ನೊಂದು 200 ಇರ್ಬೋದು ಅಷ್ಟೇ. ಮತ್ತೆ ಅಮ್ಮ ದೇವ್ರೆ ಇನ್ನೂ ಎಷ್ಟಿದೆ ತಾಯಿ, 10 ಮೆಟ್ಲಷ್ಟೇ. ನಮಗೆ ಫುಲ್ ಸುಸ್ತಾಗಿದೆ. ಒಂಚೂರು ಅವಾಗ ಒಂಚೂರು ನೀರು ಕುಡ್ಕೊಂಡು ಬೇಗ ಹತ್ತಬೇಕು. ಸ್ಲಿಪ್ಪರ್ ಬೇರೆ ಕೆರಡ ಬಿಟ್ಬಿಟ್ಟು ಬರೀ ಕಾಲಲ್ಲಿ ದೊಡ್ಡದಾಗಿ ಜಾಸ್ತಿ ಒಳ್ಳೇದು ಮಾಡಲಿ ಅಂತ ಬರೀ ಕಾಲಲ್ಲೇ ನಡ್ಕೊಂಡು ಬರ್ತಾ ಇದೀವಿ. ಮತ್ತೆ ರಿಟರ್ನ್ ಟೈಮ್ ಆದರೆ ಈ ಕಡೆ ಬಿಡಲ್ಲ. ಹಿಂಗೆ ಕೆಳಗಡೆ ಸ್ಲಿಪ್ಪರ್ ಬಿಟ್ಟು ಬಂದಿದ್ದೀವಿ. ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಬರಬೇಕು. ಸ್ಲಿಪ್ಪರ್ ಹಾಕೊಂಡ್ ಬಂದ್ಬಿಡ್ಬೇಕಿತ್ತು ಅನಿಸ್ತಿತ್ತು. ಇವಾಗ ಹೇಳಿದೆ ಮಾನಸಗೌಡ ಸ್ವಲ್ಪ ಹಠ ಜಾಸ್ತಿ, ನಾನು ಮಾಡೋದು ಮುಚ್ಚು ಸಾಕು ಎಂತ ಇಲ್ಲ. ಫೈನಲ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಏನಿಲ್ಲ. ಅವೆಲ್ಲ ಕೇಳಿದ್ವಿ ಒಂದು ಆಂಟಿ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದಾ ಮೇಲ್ಗಡೆ ಅಂತ. ಇಲ್ಲಮ್ಮ ಹಾಕೊಂಡು ಹೋಗಂಗಿಲ್ಲ ಅಂದ್ರು, ಅದಕ್ಕೆ ಬಿಟ್ಬಿಟ್ಟು ಬಂದ್ವಿ ಅಷ್ಟೇ. ಎಂತ ಆಟನೂ ಇಲ್ಲ, ಎಂಥದೂ ಇಲ್ಲ. ಆಮೇಲೆ ಎಷ್ಟೋ ದೂರ ಬಂದ ಹಂಗೆ ಜ್ಞಾನೋದಯ ಆಗಿದೆ. ಹಾಕೊಬೇಕಿತ್ತು ಅಷ್ಟೇ. ಹೇಳು, ಅದಕ್ಕೆ ದೊಡ್ಡವ್ರು ಹೇಳೋ ಮಾತು ಕೇಳಬೇಕು. ದೊಡ್ಡವಳು ಹೇಳೋದು ಹೌದು, ದೊಡ್ಡವಳು ಹೇಳೋದು ಮಾತು ಕೇಳ್ಬೇಕಂತ. ನೋಡಿ ಎಷ್ಟು ದೊಡ್ಡವಳು ಅಂತ. ಇಲ್ಲ 6ಕ್ಕೆ ಹೋಗ್ಲೇಬೇಕಿದೆ. ಯಾಕಂದ್ರೆ 6 o'clock ದೇವಸ್ಥಾನ ಕ್ಲೋಸ್ ಆಗ್ತಂದ್ರೆ 7:30 ತನಕ ಓಪನಿಂಗ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು 6 o'clock ಬೇಗ ರೀಚ್ ಆಗಬೇಕು. ಈಗ ಮೇಡಮ್ ನಡೆಯೋ ಸ್ಪೀಡ್ ನೋಡಿದ್ರೆ ನಾವು ಇವತ್ತು ನೈಟ್ ಮನೆಗೆ 10 ಗಂಟೆಗೆ ಹೋಗ್ತೀವಿ ಅನ್ಕೊಂಡಿದ್ದೀನಿ. ಮನೆಗೆ ಹೆಂಗಾರು ಹೋಗೋಣ ಫಸ್ಟ್, ಇಂಪಾರ್ಟೆಂಟ್. ಅಂದ್ರೆ 6 o'clock ದರ್ಶನ ಹೋಗಲ್ಲ ಅಂತ ನಮ್ಮ ಅನಿಸಿಕೆ. ನಮ್ಮ ಅಲ್ಲ, ನನ್ನ ಅನಿಸಿಕೆ. ಹೋಗ್ತೀವಿ. ಮಾನಸಗೌಡಗೆ ಫುಲ್ ಕಾನ್ಫಿಡೆನ್ಸ್, ಹೋಗ್ತೀವಿ ಅಂತ ಮೇಡಮ್ ಹೇಳಿದ್ದಾರೆ ಅಂದ್ರೆ ಹೋಗ್ತಾರೆ ಅಂತ ಅರ್ಥ. ಹೋಗ್ಬೇಕು ನಡ್ಕೊಂಡು ಸೀರೆ ಹಾಕೊಂಡು ಅಂತ ಆಲ್ರೆಡಿ 1 week ಮುಂಚೆನೆ ಪ್ಲಾನ್ ಆಗಿತ್ತು. ನೋಡಿದ್ರೆ ಇಷ್ಟು ಲೇಟ್ ಆಗಿ ಹೊರಡ್ತೀವಿ ಅಂತ ಅನ್ಕೊಂಡಿದ್ದೆ. ಬೆಳಗ್ಗೆನೆ ಎದ್ದು ನಾವು ನೈಟ್ ಪ್ಲಾನ್ ಮಾಡ್ಕೊಂಡಿದ್ವಿ, ಬೆಳಿಗ್ಗೆ ಎದ್ದು ಬೇಗನೆ ಎದ್ದು ರೆಡಿ ಆಗೋಕೆ ಮನೆ ಬಿಡ್ಬೇಕಂತ ನೋಡಿದ್ದೆ. 8 o'clock ಅವರೇನೆ ಎದ್ದೇ ಇರಲಿಲ್ಲ. ಇಲ್ಲ, ಆಕ್ಚುಲಿ ನಾನು 7 o'clock ಎದ್ದಿತ್ತು ಮೇಡಮ್ನ. ಅವರು 8 o'clock ಇದ್ದೇನ 8 o'clock ಸ್ನಾನ ಮಾಡ್ಕೊಂಡು 10 o'clock ಹೊರಡೋಣ ಅಂದ್ರು. ನೋಡಿದ್ರೆ 10 o'clock ಸ್ನಾನಕ್ಕೆ ಹೋಗಿ 3:30 ಬಂದಿದ್ದಾರೆ. 4:30 ಹೊರಟಿದ್ವಿ. ಎದ್ದಿದ್ದೆ 10 o'clock. ಇನ್ನೇನ್ ಮಾಡೋದು ಗೈಸ್, ಇವತ್ತು ತುಂಬಾ ತಲೆ ನೋವ್ತಾಯ್ತು, ಅದಕ್ಕೆ ಲೇಟ್ ಆಗಿದೆ. ಚೆನ್ನಾಗಿದೆ. ಲಾಸ್ಟಿಗೆ ಇಲ್ಲಿ ಬಂದ್ವಿ. ಇವಾಗ ದೇವಸ್ಥಾನ ಹೋಗ್ತಾ ಇದ್ದೀವಿ. ದೇವಸ್ಥಾನ ಬಂತು ನಿಮಗೆ ಆಗಿದ ತಕ್ಷಣನೇ ಕಂಟಿನ್ಯೂ ಮಾಡ್ತೀವಿ. ಇನ್ನೇನೋ ಇದೆ ಗೈಸ್, ನಾನು ಸ್ವಲ್ಪ ಆಲ್ಮೋಸ್ಟ್ ಬಂದ್ವಿ. ಇನ್ನೇನಿಲ್ಲ, ಇದು ಒಂದು ಹತ್ತಿದ್ರೆ ಟೆಂಪಲ್ಲು.
5:30 ಆಗೋಯ್ತು. 6 ಸ್ಟಾಪ್ ಅಂತೆ. ದರ್ಶನ ಅಷ್ಟು ಮುಂಚೆನೇ ದರ್ಶನ ಮುಗಿಸ್ಕೊಂಡು ಏನಾದ್ರು ಫೋಟೋಸ್ ಏನಾದ್ರು ಇದ್ರೆ ಅವಾಗ ತಗೊಂಡ್ರೆ ಆಯ್ತು. ಫಸ್ಟ್ ದರ್ಶನ ಮಾಡ್ಕೊಂಬಿಡೋಣ. ಆಮೇಲೆ 6ಗೆ ಬಿಟ್ಬಿಟ್ರೆ 7:30 ಅಂತೆ ನೆಕ್ಸ್ಟ್. ಅಷ್ಟು ಮುಂಚೆನೇ ಮಾಡ್ಕೋಬೇಕು. ಅಯ್ಯೋ ಇದು ಯಾವ್ದಾದ್ರು ಹುಲ್ಲೆಲ್ಲ ಇದೆ. ಇನ್ನೊಂದ್ ಸ್ವಲ್ಪ ಇಷ್ಟೇ ಮೆಟ್ಲು ಹತ್ಬಿಟ್ರೆ ಹೋದ್ವಿ. ಅದೇ ಮೆಟ್ಲು ಹತ್ಬೇಕಾದ್ರೆ ಏನೋ ಅನ್ಸುತ್ತೆ. ನೋಡಿದ ತಕ್ಷಣನೇ ನಮಗೆ ಎನರ್ಜಿ ಬಂದ್ಬಿಡತ್ತೆ. ಹಾ ಅಲ್ಲಿನ ಜಾಸ್ತಿ ಜನ ಕಾಣಿಸ್ತಿರ್ಲಿಲ್ಲ. ಇವಾಗ ನೋಡಿ ಎಷ್ಟ್ ಜನ ಕಾಣಿಸ್ತಿದ್ದಾರೆ. ಒಬ್ಬ ಎಷ್ಟ್ ಜನ ಇದಾರೆ ಗೈ. ಬಟ್ ಇಷ್ಟು ಟೈಮ್ ಆದ್ಮೇಲೆ ಇಷ್ಟು ಜನ ಇದಾರೆ ಅಂದ್ರೆ ಗ್ರೇಟ್. ಈ ಕಡೆನೆ ಅನ್ಸುತ್ತೆ ನಾರ್ಮಲ್ ಧರ್ಮ ದರ್ಶನ ಆ ಕಡೆ ಅನ್ಸುತ್ತೆ. ಬಂದ್ರಿ ಗೈಸ್, ದರ್ಶನಕ್ಕೆ ಯಾವ ಕಡೆ ಹೋಗೋದು ಅಂತ ನೋಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕು. ದರ್ಶನ ಮಾಡ್ಕೊಂಡು ಹೋಗ್ಬೇಕು. ನಾ ಹೋಗ್ತೀನಿ. ಬಾರಿ ಈ ಕಡೆ ಹಸಿ ಬರ್ತಿದೆ ಅಮ್ಮ. ನನಗ್ ಭಯ ಎಲ್ಲಿ ಹೋಗಿ ಬಿಡುತ್ತೆ ಅಂತ. ಯಾರು ಗೊತ್ತು ಸಮಟೈಮ್ಸ್ ಹೆಂಗೋ ಯಾವ ತರ ಇರುತ್ತೆ ಅದ್ರದ್ದು ಎಕ್ಸ್ಪ್ರೆಷನ್ ಅಂತ. ಅದಕ್ಕೆ ಅಭ್ಯಾಸ ಆಗಿರುತ್ತೆ. ತುಂಬಾ ಜನ ಬರ್ತಿರ್ತಾರಲ್ಲ ನೋಡಿ ನೋಡಿ ಬೇಸತ್ತು ಹೋಗಿರುತ್ತೆ ಅದಕ್ಕೆ. ನಾನೇ ನೋಡಿ ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದ ಎನಿತಿಹಳು. ಎಷ್ಟು ರಶ್ ಬೀಸಿ ಬಳಿಗೆ ನಮ್ಮ ತುಂಬಾ ಜನ ಇದ್ದಾರೆ. ಆದ್ರೂ ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ. ಫ್ರೆಶ್ ಮಾಡ್ತಿಲ್ಲ ನೋಡಿ. ಈಗ ನಿಂತ್ಕೊಂಡೇ ಇದೀನಿ. 6 o'clock ಲಾಸ್ಟ್ ಅಂತ ಅಂದ್ರು. ಕ್ಲೋಸ್ ಮಾಡ್ತಾರೆ. 7 o'clock 7:30 ಇಷ್ಟೊಂದು ಜನ ಇದ್ದಾರೆ. ಇವತ್ತಿನ ಸ್ಪೆಷಲ್ ಏನಂದ್ರೆ ಫುಲ್ಲಿ ಮೆಂಟೆಡ್ ಸೊರಕಾಯಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೆಕೆಂಡ್ ಇಟ್ಕೊಂಡಿದ್ವಿ. ಫುಲ್ ಕ್ರೌಡ್ ಇದೆ ನೋಡಿ. 5:49 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ದರ್ಶನ ಅಂತೂ ಆಯಿತು ಗೈಸ್. ನೀವು ಹೊರಡ್ಬೇಕು. ಲೋಟಸ್ ತಗೊಂಡ್ಯಾ? ತಗೊಳ್ಳಿ. ದೇವ್ರದ್ದು ಮೆರವಣಿಗೆ ಮಾಡ್ತಾರೆ. ಹಿಡ್ಕೊಂಡು ಏನು ಮಾಡಲಿ? ಎತ್ಕೊಂಡು ದರ್ಶನ ಆಯಿತು ಗೈಸ್. ಫೈನಲಿ ದರ್ಶನ ಆಗಿ ಬಂದಿದ್ದೀವಿ. ಎಷ್ಟು ಟೈಮು ಇವಾಗ? 6:35. 5:50 ಹಂಗೆ ಹೋಗಿದ್ದು ಕ್ಯೂ ನಿಂತ್ಕೊಳ್ಳೋಕ್ಕೆ ಲೈನಲ್ಲಿ. ಬಂದು 6:35ಗೆಲ್ಲ ದರ್ಶನ ಆಯಿತು. ಹೊರಗಡೆ ಬಂದಿದ್ದೀವಿ, ಒಂದೆರಡು ಫೋಟೋಸ್ ತೊಗೊಂಡು ಹೋಗೋಣ ಅಂತ. ಮುಗೀತು. ಇವಾಗ ಪೀಸ್ ಆಗಿದೆ. ಫೈನಲಿ ದರ್ಶನ ಎಲ್ಲ ಮುಗೀತು. ಆರಾಮಾಗಿದೆ. ತುಂಬ ಚೆನ್ನಾಗಾಯಿತು ದರ್ಶನ. ಹೊರಗಡೆಗೆ ಬಂದಿದ್ದೀವಿ, ಫೋಟೋ ವಿಡಿಯೋ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ. ಎಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗೂ ದರ್ಶನ ಆಯಿತು. ಹೌದು. ಚಳಿ ಆಗ್ತಿದೆ, ಫುಲ್ ಚಳಿ ಆಗ್ತಿದೆ. ಸಂಡೆ ಅಲ್ವಾ, ಫುಲ್ ಕ್ರೌಡ್ ಇದೆ. ಬಟ್ ಆಲ್ಮೋಸ್ಟ್ ಪರವಾಗಿಲ್ಲ. ಬೆಳಿಗ್ಗೆ ತುಂಬ ಜನ ಬಂದು ಹೋಗಿದ್ದಾರೆ ಅನ್ಸುತ್ತೆ. ಸ್ವಲ್ಪ ತುಂಬ ರಶ್ ಇದೆ. ಇವತ್ತು ಹುಣ್ಣಿಮೆ ಆಗಿರೋ ಕಾರಣ ತುಂಬ ರಶ್ ಇದೆ. ಚೆನ್ನಾಗೂ ದರ್ಶನ ಆಯಿತು. ಚೆನ್ನಾಗಿ ದರ್ಶನ ಆಯಿತು. ಚಾಮುಂಡೇಶ್ವರಿ ತಾಯಿ ದರ್ಶನ ತುಂಬ ಚೆನ್ನಾಗಿ. ಓಕೆ ಚಿಕ್ಕ ಥರ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಮಾನಸ್ ಅವರಿಗೆ ಆಲೂಗಡ್ಡೆ ಬಜ್ಜಿ ಅಂದರೆ ತುಂಬ ಇಷ್ಟ.
ಸೊ ಅವ್ರಿಗೆ ಅವರು ಫೈನಲ್ ಆಗಿ ಹೊರಟ್ವಿ, ಪಿಕ್ಚರ್ ತಿನ್ಕೊಂಡು ಮನೆಗೆ ಹೋಗ್ತಾ ಇರೋದೇ ತುಂಬ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಡೇ ಇವತ್ತು. ಹೌದು, ಫುಲ್ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇದೇ ಥರ ಮಾನಸ ಗೌಡ ಅವರು ವಿಡಿಯೋಸ್ಗಳು ಜಾಸ್ತಿ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಅದಕ್ಕೋಸ್ಕರ ಮಾನಸ ಗೌಡ ಅವ್ರದ್ದು ಯೂಟ್ಯೂಬ್ ಚಾನಲ್ NS ಮಾನಸ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಲೈಕ್ ಮಾಡಿ, ಥ್ಯಾಂಕ್ ಯು. ಕಮೆಂಟ್ ಮಾಡಿ ಗೈಸ್ ಪ್ಲೀಸ್, ಇವಾಗ ನನಗೂ ಗೊತ್ತಾಗುತ್ತೆ ಅಟ್ಲೀಸ್ಟ್ ಹೆಂಗೆ ಬರ್ತಿದೆ ವಿಡಿಯೋ ಅಂತ. ಬಾಯ್ ಬಾಯ್. ಬಿಗಿನರ್ ಆಗಿರೋದು ಕಾರಣ.